ಪ್ರತಿ ವರ್ಷದಂತೆ ಅಪ್ಪು ಅಭಿಮಾನಿಗಳಿಗೆ ಒಂದಷ್ಟು ಹಬ್ಬದ ವಾತಾವರಣ ಇದ್ದೇ ಇರುತ್ತೆ ಪ್ರತಿ ವರ್ಷ. ಯಾಕೆಂದ್ರೆ ಅವರ ಹುಟ್ಟುಹಬ್ಬದ ದಿನ ಪ್ರತಿಯೊಂದು ಅಭಿಮಾನಿಗಳಿಗೆ ಖುಷಿ ಕೊಡುವಂತಹ ಒಂದಷ್ಟು ಕೆಲಸಗಳು ನಡೀತಾನೆ ಇರುತ್ತೆ. ಹಾಗೆ ವರ್ಷ ಅವರ ಸಿನಿಮಾಗಳು, ಹಳೆಯ ಸಿನಿಮಾಗಳು ರಿಲೀಸ್ ಆಗುವ ಹಾಗೆ ಈ ವರ್ಷನೂ ಕೂಡ ಆಕಾಶ್ ಸಿನಿಮಾದ ರಿಲೀಸ್ ಪ್ಲಾನ್ ನಡೀತಾ ಇದೆ. ಹೌದು ಸ್ನೇಹಿತರೆ, 17ರಂದು ಅಪ್ಪು 51ನೇ ಹುಟ್ಟುಹಬ್ಬ ಇರೋದ್ರಿಂದ ಅಂದೇ ಆಕಾಶ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಆಕಾಶ್ ಸಿನಿಮಾದ ರಿಲೀಸ್ ಎದುರೇ ಡೆವಿಲ್ ಸಿನಿಮಾ ಕೂಡ ಬರ್ತಾ ಇದೆ. ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆಯಂತೆ. ಏನ್ ಕಾರಣ, ಅಪ್ಪು ವರ್ಸಸ್ ಈ ಡೆವಿಲ್ ಏನ್ ವಿಚಾರ, ಬನ್ನಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಇನ್ನೇನು ಸನಿಹದಲ್ಲಿದೆ. ಇದೇ ಮಾರ್ಚ್ 17ರಂದು ಅಪ್ಪು 51ನೇ ಹುಟ್ಟುಹಬ್ಬ ಅಭಿಮಾನಿಗಳ ಅದ್ದೂರಿಯಾಗಿ ಆಚರಿಸ್ಕೊಳ್ತಾರೆ. ಇನ್ನು ಪುನೀತ್ ಅವರ ಅಗಲಿಗದ ಬಳಿಕ ಅವರ ಪುತ್ರಿ ಹುಟ್ಟುಹಬ್ಬಕ್ಕೂ ಅವರು ನಟಿಸಿದ ಒಂದು ಸೂಪರ್ ಹಿಟ್ ಸಿನಿಮಾವನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ರಿಲೀಸ್ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಈ ಬಾರಿ ಕೂಡ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಸೂಪರ್ ಹಿಟ್ ಸಿನಿಮಾ ಆಕಾಶ್ ರಿಲೀಸ್ ಮಾಡ್ತಿದ್ದಾರೆ. PRK ಪ್ರೊಡಕ್ಷನ್ ಇಂದ ಈಗಾಗಲೇ ಆಕಾಶ್ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿದ್ದು ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಈ ಸಿನಿಮಾದಲ್ಲಿ ನಟಿಸಿದ ಕಲಾವಿದರು ಕೂಡ ತಮ್ಮ ಒಪಿನಿಯನ್ ಅನ್ನ ಹಂಚಿಕೊಂಡಿದ್ದಾರೆ. ಹೀಗೆ ಮಹೇಶ್ ಬಾಬು ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ನಾಯಕಿಯಾಗಿ ಮೋಹಕ ತಾರೆ ರಮ್ಯಾ ಅವರು ನಟಿಸಿದ್ದು ಆ ಹಾಡುಗಳು, ಆ ಸಿನಿಮಾ ಜನಪ್ರಿಯ ಹೇಗಿತ್ತು ಅನ್ನೋದು ಈಗಲೂ ಕೂಡ ಆ ಹಾಡುಗಳು ಬಾಯಲ್ಲಿ ಗುನುಗುವಂತೆ. ಈ ಮಧ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ಡೆವಿಲ್ ರಿಲೀಸ್ಗೆ ಸಿದ್ಧವಾಗಿ ನಿಂತಿದೆ. ಆಕಾಶ್ ಎದುರು ರಿಲೀಸ್ ಆಗ್ತಿದ್ದು ಅಷ್ಟಕ್ಕೂ ಕೊನೆಯ ಕ್ಷಣದ ಈ ನಿರ್ಧಾರದಿಂದ ಹಿನ್ನೆಲೆ ಈ ಲೆಕ್ಕಾಚಾರ ಏನು, ಆಕಾಶ್ ಎದುರು ಡೆವಿಲ್ ಬಿಡುಗಡೆ ಆಗ್ತಿರುವ ಕಾರಣ ಏನು ಅನ್ನೋದು ಸಿಕ್ಕಾಪಟ್ಟೆ ಅಭಿಮಾನಿಗಳಿಗೆ ಒಂದು ತಲೆಯಲ್ಲಿ ಉಳಬಿಟ್ಟಂತಾಗಿದೆ. ಕಳೆದ ವರ್ಷ ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಜಾಕಿ ಸಿನಿಮಾವನ್ನ ರಿಲೀಸ್ ಮಾಡಲಾಗಿತ್ತು. ಅಂದೇ ಅಪ್ಪು ಅಭಿಮಾನಿಗಳು ಮುಂದಿನ ವರ್ಷ ಅಂದ್ರೆ ಈ ವರ್ಷ ಆಕಾಶ ಸಿನಿಮಾವನ್ನ ರಿಲೀಸ್ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಈ ಬೇಡಿಕೆಯ ಮೇರೆಗೆ PRK ಪ್ರೊಡಕ್ಷನ್ ಅಂದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆಕಾಶ ಸಿನಿಮಾವನ್ನ ಬಿಡುಗಡೆ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಆಕಾಶ್ ರಿಲೀಸ್ ಆಗ್ತಿರೋದೇನೋ ಸರಿ, ಆದ್ರೆ ಈ ಸಿನಿಮಾದ ಎದುರು ಡೆವಿಲ್ ಸಿನಿಮಾವನ್ನ ಬಿಡುಗಡೆ ಮಾಡ್ತಿರೋದು ಯಾಕೆ? ಕಳೆದ ಬಾರಿ ಕೂಡ ಜಾಕಿ ಎದುರು ದರ್ಶನ್ ನಟಿಸಿರುವ ಕರಿಯ ಸಿನಿಮಾವನ್ನ ಬಿಡುಗಡೆ ಮಾಡಲಾಗಿತ್ತು. ಇದು ಇಬ್ಬರು ಅಭಿಮಾನಿಗಳ ನಡುವಿನ ವೈಮನಸ್ಸಿಗೆ ಎಡೆ ಮಾಡಿಕೊಡುತ್ತಿದೆಯಾ? ಈ ವರ್ಷ ಕೂಡ ಆಕಾಶ್ ಎದುರು ಡೆವಿಲ್ ರಿಲೀಸ್ ಆಗ್ತಿದ್ದು ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗ್ತಿದೆ. ಹೀಗಾಗಿ ಈ ಬಾರಿ ಅಭಿಮಾನಿಗಳ ನಡುವೆ ವೈಮನಸ್ಸು ಉಂಟು ಮಾಡುವ ಸಾಧ್ಯತೆ ಇದೆಯಾ ಅನ್ನೋದು ಹೆಚ್ಚಾಗಿ ಟಾಕ್ ನಡೀತಾ ಇದೆ. ಎಷ್ಟೆಷ್ಟು ಥಿಯೇಟರ್ಗಳಲ್ಲಿ ಹೋಗ್ತಾ ಇದೆ ಸಿನಿಮಾಗಳು. ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಹಿನ್ನೆಲೆಯಲ್ಲಿ ಆಕಾಶ್ ಸಿನಿಮಾ ರಾಜ್ಯಾದ್ಯಂತ 80ರಿಂದ 100 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಇನ್ನು ಇದೇ ಇನ್ನೊಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ಡೆವಿಲ್ ಏನಿದೆ ಅದು ಒಂದಷ್ಟು ಆಯ್ದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನ ಪ್ರಸನ್ನ ಮುಖ್ಯ ಚಿತ್ರಮಂದಿರವಾಗಿದ್ದು ಬಿಡುಗಡೆಯಾಗ್ತಿದೆ ಅಲ್ಲೇ ಅಂತ ಹೇಳಲಾಗ್ತಿದೆ. ಇನ್ನು ಡೆವಿಲ್ ರಿಲೀಸ್ ಯಾಕೆ ಆಗ್ತಿದೆ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆರೋಪಿಯಾಗಿ ಜೈಲಿನಲ್ಲಿದ್ದಾರೆ. ಇಂತಹ ಸಂಕಷ್ಟದ ಸಮಯದಲ್ಲಿ ರಿಲೀಸ್ ಆಗಿದ್ದು ಡೆವಿಲ್. ಕಳೆದ ವರ್ಷ ತೆರೆ ಕಂಡ ಸಿನಿಮಾ ನಿರೀಕ್ಷೆ ಮಾಡಿದಷ್ಟು ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಲಿಲ್ಲ ಅನ್ನೋದು ಟಾಕ್. ಹೀಗಾಗಿ ಮರು ಬಿಡುಗಡೆ ಮಾಡಲಾಗ್ತಿದೆ ಎನ್ನಲಾಗ್ತಿದೆ. ಇನ್ನೊಂದು ಇನ್ಸೈಡರ್ ಸ್ಟೋರಿ ಏನಪ್ಪಾ ಅಂದ್ರೆ, ಪ್ರಸನ್ನ ಚಿತ್ರಮಂದಿರದ ಮಾಲೀಕರು ದರ್ಶನ್ ಅವರಿಗೆ ತೀರಾ ಆಪ್ತರು. ಈ ಕಾರಣಕ್ಕಾಗಿ ಡೆವಿಲ್ ಸಿನಿಮಾವನ್ನ ಮತ್ತೆ ಕೈಗೆತ್ತಿಕೊಂಡು ರಿಲೀಸ್ ಮಾಡುತ್ತಿದ್ದಾರೆ ಎಂಬ ಮಾತು ಕೇಳಿಬರ್ತಾ ಇದೆ. ಕಳೆದ ಬಾರಿ ಕೂಡ ಜಾಕಿ ಸಿನಿಮಾದ ಎದುರು ಕರಿಯ ಸಿನಿಮಾವನ್ನ ರಿಲೀಸ್ ಮಾಡಿದ್ರು. ಈ ಬಾರಿ ಆಕಾಶ್ ಎದುರು ಡೆವಿಲ್ ಸಿನಿಮಾವನ್ನ ರಿಲೀಸ್ ಮಾಡ್ತಿದ್ದಾರೆ. ಸದ್ಯ ಫ್ಯಾನ್ಸ್ಗಳ ಮಧ್ಯೆ ತಂದಿಡುವ ಕೆಲಸ ಏನಾದರೂ ಆಗ್ತಿದ್ಯಾ, ಅಥವಾ ಇಲ್ಲಿ ಇಬ್ಬರು ಅಭಿಮಾನಿಗಳಿಗೂ ನಿರಾಸೆ ಮಾಡೋದು ಬೇಡ, ಇಬ್ಬರ ಸಿನಿಮಾನು ಬರಲಿ ಅಂತ ಏನಾದರೂ ಈ ರೀತಿಯಾದಂತಹ ಥಾಟ್ಸ್ ಇದೆಯಾ? ಕಾದು ನೋಡಬೇಕಿದೆ.